ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಸೂಪರ್ ಆದಂಥ ಒಂದು ಮಟನ್ ದಮ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಅಂದರೆ ಇದು ಕೇರಳ ಸ್ಟೈಲ್ ಮಟನ್ ಬಿರಿಯಾನಿ. ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಸುಮ್ಮನೆ ಮಾತಿಗೆ ಹೇಳಲ್ಲ. ನೀವು ಒಂದೇ ಒಂದು ಸಲ ಈ ಥರ ಮಟನ್ ಬಿರಿಯಾನಿ ಮಾಡಿ ನೋಡಿ. ಈ ಥರ ನೀವು ಮಾಡಿದರೆ ಮತ್ತೆ ನೀವು ಯಾವತ್ತೂ ಕೂಡ ಬೇರೆ ಟೈಪಲ್ಲಿ ಮಟನ್ ಬಿರಿಯಾನಿ ಮಾಡಲ್ಲ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಇದು ಸ್ವಲ್ಪ ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೀವು ಒಂದೇ ಒಂದು ಸಲ ಮಾಡಿ ನೋಡಿ, 100% ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಯಾಕಂದರೆ ಇದು ಫಸ್ಟ್ ಟೈಮೆಲ್ಲ ಮಾಡುವವರಿಗೆ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ. ವಿಡಿಯೋ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಬನ್ನಿ ನೋಡೋಣ ಯಾವ ಥರ ಮಾಡೋದಂತ. ನೋಡಿ, ನಾನಿವಾಗ 1.5 kg ಮಟನ್ ಬಿರಿಯಾನಿ ಮಾಡೋದು. 1.5 kg ಮಟನ್, 1.5 kg ರೈಸ್ ತಗೊಂಡಿದ್ದೇನೆ. 1.5 kg ಬಿರಿಯಾನಿ ಮಾಡ್ತಾ ಇರೋದು. ಮಟನ್ ತಗೊಳ್ಳುವಾಗ ನಾವು ಫ್ರೆಶ್ ಮಟನ್, ಒಳ್ಳೆ ಮಟನ್ ನೋಡಿ ತಗೊಳ್ಳಿ. ಮಟನ್ ಎಲ್ಲ ರುಚಿ ಇಲ್ಲ ಅಂದರೆ ನಮ್ಮ ಬಿರಿಯಾನಿ ಕೂಡ ರುಚಿ ಆಗಲ್ಲ. ಒಳ್ಳೆ ಮಟನ್ ನೋಡಿ ತಗೊಳ್ಳಿ. ಅದು ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚಿಕ್ಕದಾಗಿದೆ, ಯಾಕಂದರೆ ಇದು ಆಲ್ರೆಡಿ ಕಟ್ ಮಾಡಿಯೇ ತಂದದ್ದು ಹೊರಗಡೆಯಿಂದ. ಅವಾಗ ಸ್ವಲ್ಪ ಚಿಕ್ಕ ಪೀಸಸ್ ಆಗಿ ಮಾಡಿದರೆ ಇದು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಜರಡಿಯಲ್ಲೇ ಹಾಕಿಡಿ, ಯಾಕಂದರೆ ನೀರೆಲ್ಲ ಹೋಗಲಿ. ಆನಂತರ ನೋಡಿ ಕುಕ್ಕರಿಗೆ ಹಾಕಬೇಕು ಈ ಥರ. ಇದಕ್ಕೆ ಸ್ವಲ್ಪ ಮಸಾಲ ಪೌಡ್ರ್ ಹಾಕುವ. ಜಾಸ್ತಿ ಮಸಾಲ ಪೌಡ್ರ್ ಏನೂ ಬೇಕಾಗಿಲ್ಲ. ಒಂದು 3/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಟೀ ಸ್ಪೂನು, ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಪೆಪ್ಪರ್ ಪೌಡ್ರು ಹಾಕಬೇಕು. ಕರಿಮೆಣಸಿನ ಪುಡಿ ನೋಡಿ ಈ ಥರ ಸಣ್ಣ ಸ್ಪೂನಲ್ಲಿ 1 ಸ್ಪೂನು. ಆಮೇಲೆ 1 ಟೀ ಸ್ಪೂನು ಗರಂ ಮಸಾಲ. ಈ ಥರ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರೆಲ್ಲ ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಂಡು ಮಾಡಿದರೆ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಹೊರಗಡೆಯಿಂದೆಲ್ಲ ಗರಂ ಮಸಾಲ ತಂದು ಹಾಕಿದರೆ ಅದು ಅಷ್ಟು ಚೆನ್ನಾಗಿರಲ್ಲ, ರುಚಿನೇ ಬದಲಾಗುತ್ತೆ, ಬೇರೆ ರುಚಿ ಆಗುತ್ತೆ, ಅಷ್ಟು ಟೇಸ್ಟಿ ಆಗಲ್ಲ. ಈ ಥರ ಮನೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ ರೆಸಿಪಿ ನಾನು 2 ದಿವಸ ಮುಂಚೆ ವಿಡಿಯೋ ಹಾಕಿದ್ದೇನೆ. ಅದು ಹೋಮ್ ಮೇಡ್ ಗರಂ ಮಸಾಲ, ಅದೇ ಗರಂ ಮಸಾಲ ಇದು. ಬೇಕಾದರೆ ಅದು ವಿಡಿಯೋ ನೋಡಿ ನೀವು ನೋಡ್ಕೊಳ್ಳಿ. 2 ದಿವಸ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಆನಂತರ 2 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕಿದ್ದೇನೆ. ಸಣ್ಣ ಸ್ಪೂನಲ್ಲಿ 2 ಸ್ಪೂನು. ಇವಾಗ ಇಷ್ಟು ಸಾಕು. ಮತ್ತೆ ಹಾಕ್ಲಿಕ್ಕೆ ಉಂಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇಷ್ಟೇ ಸಾಕು. ಮತ್ತೆ ಹಾಕಲಿಕ್ಕೆ ಉಂಟು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದಲೇ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕೈಯಿಂದಲೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಮಟನೆಲ್ಲ ಬೇಯಿಸುವಾಗ ಅದರಲ್ಲಿ ನೀರು ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ನೀರು ಬರುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನಾನಿವಾಗ ಒಂದು ಅರ್ಧ ಕಪ್ಪಿನಷ್ಟು ಕೂಡ ಹಾಕ್ತಾ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿಕೊಂಡೇ ಹಾಕಿದ್ದೇನೆ. ಇನ್ನು ಕೆಲವು ಮಟನ್ಗೆಲ್ಲ ನಮಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ಬೋದು. ನೋಡ್ಕೊಳ್ಳಿ, ಮಟನ್ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ. ಕೆಲವು ಮಾಂಸ ಎಲ್ಲ ನೀರು ಥರ ಇರುತ್ತೆ. ಆ ಥರ ನೀರು ಇದ್ದರೆ ಸ್ವಲ್ಪ ಲೂಸ್ ಆಗಿರುತ್ತೆ ಇದು ಮಾಂಸ ಎಲ್ಲ. ಆ ಥರ ಇದ್ದರೆ ಜಾಸ್ತಿ ನೀರು ಬೇಡ. ಇಷ್ಟೇ ಸಾಕು. ನೋಡಿ, ಇಷ್ಟೇ ನೀರು ಹಾಕಿದ್ದು. ಇನ್ನು ಕುಕ್ಕರ್ ಲಿಡ್ ಹಾಕಿ ಒಂದು 5 ವಿಸಿಲು ಅಥವಾ ಒಂದು 6 ವಿಸಿಲಲ್ಲಿ ನಮಗೆ ಇದು ಮಟನ್ ಚೆನ್ನಾಗಿ ಇದು ಕುಕ್ ಆಗುತ್ತೆ. ನೋಡ್ಕೊಳ್ಳಿ, ಇನ್ನು ಕೆಲವು ಮಟನ್ನಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಒಂದು 5 ವಿಸಿಲು 6 ವಿಸಿಲಕ್ಕಿಂತ ಜಾಸ್ತಿ ವಿಸಿಲು ಬೇಕಾಗ್ಬೋದು. ನಾರ್ಮಲಾಗಿ ಇಲ್ಲಿ ಸಿಗುವ ಮಟನ್ ಎಲ್ಲ ನಮಗೆ ಒಂದು 5 ವಿಸಿಲು 6 ವಿಸಿಲು ಆಗುವಾಗ ಚೆನ್ನಾಗಿ ಕುಕ್ ಆಗಿ ಸಿಗುತ್ತೆ. ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ. ಒಂದು 6 ವಿಸಿಲು ಆಗುವಾಗ ಓಪನ್ ಮಾಡಿ ನೋಡಿದ್ರೆ ಆಯಿತು, ಅವಾಗ ಗೊತ್ತಾಗುತ್ತಲ್ಲ ನಮಗೆ ಇದು ಕುಕ್ ಆಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹೊತ್ತು ಇಟ್ಟರೆ ಆಯಿತು. ಆನಂತರ ನೋಡಿ, ಮಸಾಲೆಗೋಸ್ಕರ ನಾನಿವಾಗ 1.5 kg ಬಿರಿಯಾನಿ ಮಾಡ್ತಾ ಇರೋದು. ಅದಕ್ಕೆ 1 kg ಈರುಳ್ಳಿ ತಗೊಂಡಿದ್ದೇನೆ. ಕರೆಕ್ಟಾಗಿ 1 kg ಈರುಳ್ಳಿ ಇದು ನೈಸಾಗಿ ಈ ಥರ ಕಟ್ ಮಾಡಿಟ್ಟಿದ್ದೇನೆ. ಇನ್ನು ನಿಮಗೆ ಜಾಸ್ತಿ ಮಸಾಲ ಬೇಕು ಅಂದರೆ, ಇದಕ್ಕಿಂತ ಜಾಸ್ತಿ ಮಸಾಲ ಬೇಕಾದರೆ 1-2 ಈರುಳ್ಳಿ ಜಾಸ್ತಿ ಹಾಕ್ಬೋದು. ಬೇಕಂತಿಲ್ಲ, ಇಷ್ಟೇ ಸಾಕು. ಇದೇ ಈರುಳ್ಳಿಯಲ್ಲಿ ಸ್ವಲ್ಪ ಈರುಳ್ಳಿ ನಾನು ತೆಗೆದಿಟ್ಟಿದ್ದೇನೆ. ಇದು ಟೋಟಲಾಗಿ 1 kg ಈರುಳ್ಳಿ. ಅದರಲ್ಲಿ ಸ್ವಲ್ಪ ನಮಗೆ ಗಾರ್ನಿಷ್ಗೆ ಬೇಕಾಗಿ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇಷ್ಟು ಈರುಳ್ಳಿ ಬೇರೆ ಇಟ್ಟಿದ್ದೇನೆ. ಟೋಟಲಾಗಿ 1 kg ಈರುಳ್ಳಿ. ನಾನು ಹೇಳ್ದಾಗೆ ಜಾಸ್ತಿ ಮಸಾಲ ಬೇಕಾದರೆ 1-2 ಈರುಳ್ಳಿ ಜಾಸ್ತಿ ಹಾಕ್ಬೋದು. ಆನಂತರ ಟೊಮೆಟೊ ಬೇಕು. ಟೊಮೆಟೊ ಕೂಡ ಅಷ್ಟೇ 450 ಗ್ರಾಮ್ ಟೊಮೆಟೊ ತಗೊಂಡಿದ್ದೇನೆ. ಅರ್ಧ ಕೆಜಿಗೆ 50 ಗ್ರಾಮ್ ಕಮ್ಮಿ ಉಂಟು. ಇದು ಕೂಡ ಹಾಗೆಯೇ, ನಿಮಗೆ ಜಾಸ್ತಿ ಬೇಕಾದರೆ 1-2 ಟೊಮೆಟೊ ಜಾಸ್ತಿ ಹಾಕ್ಬೋದು, ಬೇಕಾದರೆ ಮಾತ್ರ. ಆನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಹಸಿಮೆಣಸು ಅದೆಲ್ಲ ಕಟ್ ಮಾಡಿಟ್ಟಿದ್ದೇನೆ. ನೋಡಿ, ಇಲ್ಲಿ ಇಷ್ಟು ಉಂಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತಗೊಳ್ಳುವಾಗ ಫ್ರೆಶ್ ಪುದೀನ, ಫ್ರೆಶ್ ಕೊತ್ತಂಬರಿ ಸೊಪ್ಪು ತಗೊಳ್ಳಿ. ಆನಂತರ ಖಾರಕ್ಕೆ ನಾನೊಂದು 12 ಹಸಿಮೆಣಸು ತಗೊಂಡಿದ್ದೇನೆ. ಇದು ಸ್ವಲ್ಪ ಖಾರ ಜಾಸ್ತಿ ಇದೆ, ಅದಕ್ಕೋಸ್ಕರ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಬೇಕಾದಷ್ಟು ತಗೊಳ್ಳಿ. ಆನಂತರ 3 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದೊಡ್ಡ ಚಮಚದಲ್ಲಿ 3 ಸ್ಪೂನ್ ಬೇಕಾಗುತ್ತೆ. ಇದನ್ನು ಈರುಳ್ಳಿ ಮತ್ತು ಟೊಮೆಟೊ ನೋಡಿಲಿ ಈ ಥರ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಬಿರಿಯಾನಿ ಮಾಡುವಾಗ ಆಯಿಲಲ್ಲಿ ಫ್ರೈ ಮಾಡಿ ಮಾಡೋದಲ್ಲ, ಅದು ಟೊಮೆಟೊ ಮತ್ತು ಈರುಳ್ಳಿ. ಇದಕ್ಕೆ ನಾನು ಈ ಥರ ಫಸ್ಟ್ ಕುಕ್ಕರಿಗೆ ಹಾಕಿ ಇದರಲ್ಲಿ ಸ್ವಲ್ಪ ಫಸ್ಟ್ ಬೇಯಿಸ್ಬೇಕು. ಈ ಥರ ಮಾಡುವಾಗ ನಮಗೆ ಸ್ವಲ್ಪ ಸುಲಭವಾಗುತ್ತೆ, ಈಸಿ ಆಗುತ್ತೆ, ನಮಗೆ ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ಇಲ್ಲಾಂದರೆ ತುಂಬ ಹೊತ್ತು ನಮಗೆ ಫ್ರೈ ಮಾಡಲಿಕ್ಕೇ ಹೋಗುತ್ತೆ. ಈ ಥರ ಮಾಡಿದರೆ ತುಂಬ ಸುಲಭವಾಗಿ ಮಾಡ್ಬೋದು. ಈ ಥರ ಮಾಡಿದರೆ ನೀವು ಅಂದ್ಕೋಬೇಡಿ ಇವಾಗ ಈ ಥರ ಮಾಡಿದರೆ ಚೆನ್ನಾಗಿರುತ್ತೋ ರುಚಿ ಬರುತ್ತೋ
ಬರುತ್ತೋ ಆ ಥರ ಏನು ಅಂದ್ಕೋಬೇಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳ್ದಾಗೇ ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಟೊಮೆಟೊ ಹಾಕಿದ್ದೇನೆ, ಸ್ವಲ್ಪ ನೀರು ಕೂಡ ಹಾಕೊಳ್ಳಿ. ಒಂದು 2 ಅಥವಾ 3 ಟೇಬಲ್ ಸ್ಪೂನಷ್ಟು ನೀರು ಸಾಕು, ಜಾಸ್ತಿ ಬೇಡ. ಟೊಮೆಟೊದಲ್ಲೇ ನೀರು ಇರುತ್ತಲ್ಲ, ಅದಕ್ಕೋಸ್ಕರ ಒಂದು 3 ವಿಸಿಲು ಕೊಡಿ, ಜಾಸ್ತಿ ಬೇಡ, 3 ವಿಸಿಲು ಹೋಗಲಿ. ಆನಂತರ ನೋಡಿ, ಇದಕ್ಕೆ ರೈಸ್ ಬೇಕಲ್ಲ, 1.5 kg ರೈಸ್ ತಗೊಂಡಿದ್ದೇನೆ. ರೈಸ್ ತಗೊಂಡದ್ದು ಜೀರಗಶಾಲ ರೈಸು. ಇದು ನಾನು ನಾರ್ಮಲ್ ಆಗಿ ನಮ್ಮ ಕಡೆ ಎಲ್ಲ ಬಿರಿಯಾನಿ ಮಾಡೋದು ಬಸ್ಮತಿ ರೈಸಲ್ಲಿ, ಇದು ಬಸ್ಮತಿ ರೈಸಲ್ಲೇ ಮಾಡೋದಲ್ಲ. ಇದು ಜೀರಗಶಾಲ ಅಥವಾ ಗಂಧಸಾಲ ರೈಸ್ ಅಂತೆಲ್ಲ ಸಿಗುತ್ತೆ, ಗೀ ರೈಸ್ ಮಾಡಲಿಕ್ಕೋಸ್ಕರ ರೈಸ್ ಸಿಗುತ್ತಲ್ಲ, ಚಿಕ್ಕ ರೈಸು, ಅದು ಇದು ಜೀರಗಶಾಲ ರೈಸು. ಇಲ್ಲ ಗಂಧಸಾಲ, ಒಳ್ಳೆ ಕ್ವಾಲಿಟಿ ರೈಸ್ ನೋಡಿ ತಗೊಳ್ಳಿ. ಇದರಲ್ಲಿ ಮಾಡುವಾಗ ನಾವು ಬಸ್ಮತಿ ರೈಸಲ್ಲಿ ಮಾಡೋದಕ್ಕಿಂತ ಈ ಥರ ಇದರಲ್ಲಿ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನೀವು ಒಂದು ಸಲ ಬಿರಿಯಾನಿ ಇದರಲ್ಲಿ ಮಾಡಿ ನೋಡಿ, ನೀವು ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇದನ್ನು ಚೆನ್ನಾಗಿ ಫಸ್ಟ್ ವಾಶ್ ಮಾಡಬೇಕು. ವಾಶ್ ಮಾಡಿಕೊಂಡು ಒಂದು 20 ನಿಮಿಷ ಫಸ್ಟ್ ಈ ಥರ ನೀರಲ್ಲಿ ನೆನೆ ಹಾಕಬೇಕು. ನಂತರ ಒಂದು ಜರಡಿಗೆ ಹಾಕಿಡಿ. 20 ನಿಮಿಷದ ನಂತರ ಒಂದು ಜರಡಿಯಲ್ಲಿ ಹಾಕಿಡಿ. ಆನಂತರ ನೋಡಿ, ನಾವು ಇದು ಈರುಳ್ಳಿ ಸ್ವಲ್ಪ ತೆಗೆದಿಟ್ಟಿದ್ದೇವಲ್ಲ, ಫಸ್ಟು ಇದು ಗಾರ್ನಿಷ್ಗೆ ಫ್ರೈ ಮಾಡಲಿಕ್ಕೆ ಆ ಈರುಳ್ಳಿಯನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬರಲಿ, ಆ ಥರ ಫ್ರೈ ಮಾಡುವ. ಅದು 1-2 ಸಲ ಹಾಕಿ ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬರಬೇಕು. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು. ನಾನು ಕೇಳಿದ್ದೇನಾದರೂ ನಿಮಗೆ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು. ನೋಡಿ, ಈ ಥರ ಕಲರ್ ಚೇಂಜ್ ಆಗಿ ಬಂದಿದೆ, ಗೋಲ್ಡನ್ ಕಲರ್ ಆಗಿದೆ. ಈ ಥರ ಗೋಲ್ಡನ್ ಕಲರ್ ಆದ ಕೂಡಲೇ ನಾವು ಈರುಳ್ಳಿ ತೆಗಿಬೇಕು. ಮತ್ತೆ ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಬಿಡಬಾರ್ದು, ಯಾಕಂದರೆ ಇದು ಮತ್ತೆ ಬಿಟ್ಟರೆ ಬೇಗನೆ ಕಲರ್ ಚೇಂಜ್ ಆಗುತ್ತೆ, ಡಾರ್ಕ್ ಆಗುತ್ತೆ. ಇದು ಎಣ್ಣೆಯಿಂದ ತೆಗೆದ ನಂತರ ಕೂಡ ಇದು ಇನ್ನೂ ಡಾರ್ಕ್ ಆಗುತ್ತೆ, ಅದಕ್ಕೋಸ್ಕರ ಬೇಗನೆ ತೆಗಿಬೇಕು. ಮತ್ತು ಉಳಿದ ಈರುಳ್ಳಿ ಅದೇ ಥರ ಫ್ರೈ ಮಾಡಿ ತಗೊಳ್ತೀನಿ. ಆಮೇಲೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಅದಕ್ಕೇನೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನಿವಾಗ ಗೋಡಂಬಿ ಮಾತ್ರ ಹಾಕಿದ್ದೇನೆ, ದ್ರಾಕ್ಷಿ ಇಲ್ಲ. ದ್ರಾಕ್ಷಿ ಬೇಕಾದರೆ ನಿಮ್ಮ ಕೈಯಲ್ಲಿ ಇದ್ದರೆ ಹಾಕೊಳ್ಳಿ. ಇನ್ನೂ ದ್ರಾಕ್ಷಿ ಗೋಡಂಬಿ ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಬೇಕಾದರೆ ಮಾತ್ರ ಹಾಕೊಳ್ಳಿ, ಬೇಕಂತಲೇ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಆಯಿತು. ಇನ್ನು ಮಸಾಲ ರೆಡಿ ಮಾಡುವ. ಈ ಥರ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಈರುಳ್ಳಿ ಫ್ರೈ ಮಾಡಿದ ಆಯಿಲ್ ಉಂಟಲ್ಲ, ಅದೇ ಆಯಿಲ್ ಹಾಕ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಸಾಕು. ಅದನ್ನು ಹಾಕಿ ಮತ್ತೆ ನಾವು ಇವಾಗ ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇವಲ್ಲ ಈರುಳ್ಳಿ ಟೊಮೆಟೊ, ಅದು ಇದು 3 ವಿಸಿಲಾದ ನಂತರ ಆಫ್ ಮಾಡಿಟ್ಟಿದ್ದೇನೆ. ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಹಾಕಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇದು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲಿ ನೀರು ಇದರಲ್ಲಿ ಜಾಸ್ತಿ ನೀರಿಲ್ಲ ನೋಡಿ, ಜಾಸ್ತಿ ನೀರಿಲ್ಲ, ಸ್ವಲ್ಪ ನೀರಿದೆ. ಅದೆಲ್ಲ ಬತ್ತಿ ಬರಬೇಕು, ಡ್ರೈ ಆಗಿ ಬರಬೇಕು. ಸ್ವಲ್ಪ ಹೊತ್ತು ಇದು ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದು ಡ್ರೈ ಆಗಿ ಬರುತ್ತಲ್ಲ, ಡ್ರೈ ಆಗಿ ಬಂದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಅದೆಲ್ಲ ಹಾಕಿದರೆ ಆಯಿತು. ಅದಕ್ಕೆ ಮುಂಚೆ ಹಾಕಬೇಡಿ. ಇದರಲ್ಲಿ ಇವಾಗ ಜಾಸ್ತಿ ನೀರಿಲ್ಲ, ನಿಮ್ಮದ್ರಲ್ಲಿ ಜಾಸ್ತಿ ನೀರಿದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಇಟ್ಕೊಂಡು ಬೇಗನೆ ಆಗುತ್ತೆ. ಅದು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಅದರ ನೀರೆಲ್ಲ ಬತ್ತಿ ಬರುತ್ತೆ. ಇವಾಗ ನೋಡಿ, ನೀರೆಲ್ಲ ಸ್ವಲ್ಪ ಬತ್ತಿ ಬಂದಿದೆ, ಡ್ರೈ ಆಗ್ತಾ ಬಂದಿದೆ. ಅದಕ್ಕೆ ಹಸಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಇದು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಹೋದ ನಂತರ ನಮಗೆ ಇದಕ್ಕೆ ಮಸಾಲ ಹಾಕಬೇಕು. ಅದಕ್ಕೆ ಮುಂಚೆ ಹಾಕ್ತಿದ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಆನಂತರ ಮಸಾಲ ಹಾಕಿದರೆ ಆಯಿತು. ಫಸ್ಟೇ ನೀವು ಹಾಕಬೇಡಿ. ಇವಾಗ ನೋಡಿ, ಅದರ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ. ಇನ್ನು ಇದಕ್ಕೆ ಮಸಾಲ ಪೌಡ್ರ್ ಹಾಕುವ. ಮಸಾಲ ಪೌಡ್ರ್ ಅಂದರೆ ಒಂದು ಅರ್ಧ ಟು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಬೇಕು. ನಾವು ಫಸ್ಟು ಮಟನ್ ಬೇಯಿಸಲಿಕ್ಕೆ ಇಡುವಾಗ ಹಾಕಿದ್ದೇವೆ. ಇದಕ್ಕೆ ಒಂದು ಅರ್ಧ ಟು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಸಾಕು. ಆಮೇಲೆ 1 ಟೀ ಸ್ಪೂನು ಪೆಪ್ಪರ್ ಪೌಡ್ರ್, ಸಣ್ಣ ಸ್ಪೂನಲ್ಲಿ 1 ಟೀ ಸ್ಪೂನು, 1 ಸ್ಪೂನು ಕರಿಮೆಣಸಿನ ಪುಡಿ ಬೇಕು. 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ನಾನು ಹೇಳ್ದಾಗೆ ಮುಂಚೆ ವಿಡಿಯೋ ಹಾಕಿದ್ದೇನೆ, ಬೇಕಾದರೆ ನೋಡ್ಕೊಳ್ಳಿ. ಆಮೇಲೆ 1.5 ಟೀ ಸ್ಪೂನು ಬಿರಿಯಾನಿ ಮಸಾಲ ಅಂದರೆ ಬಿರಿಯಾನಿ ಮಸಾಲ ನಿಮ್ಮ ಕೈಲಿ ಇಲ್ಲ ಅಂದರೆ ಗರಂ ಮಸಾಲನೇ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು. ಬಿರಿಯಾನಿ ಮಸಾಲ ನಾನಿವಾಗ ಯೂಸ್ ಮಾಡಿದ್ದು ಈಸ್ಟರ್ನ್ ಬಿರಿಯಾನಿ ಮಸಾಲ, ಅದು ಚೆನ್ನಾಗಿರುತ್ತೆ. ಅದರಲ್ಲಿ ಅದು ನಿಮ್ಮ ಕೈಲಿ ಯಾವುದಾದ್ರೂ ಬಿರಿಯಾನಿ ಮಸಾಲ ಇದ್ದರೆ ಅದು ಸ್ವಲ್ಪ ಹಾಕೊಳ್ಳಿ. ಈಸ್ಟರ್ನ್ ಬಿರಿಯಾನಿ ಮಸಾಲ ಆದರೆ ಚೆನ್ನಾಗಿ ಬರುತ್ತೆ. ಅದು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಪೌಡ್ರ್ ಹಾಕಿದ್ದೇವಲ್ಲ, ಅದರ ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾನೆ ಇರಿ. ಆನಂತರ ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ನಾವು ಕಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಳ್ಳಿ. ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಗಟ್ಟಿ ಮೊಸರು ಹಾಕಬೇಕು. ಒಂದು 3 ಸ್ಪೂನು, ಸಣ್ಣ ಸ್ಪೂನಲ್ಲಿ ಫುಲ್ಲಾಗಿ ಒಂದು 3 ಸ್ಪೂನು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಹುಳಿ ಇಲ್ಲ, ನೋಡ್ಕೊಳ್ಳಿ. ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಆನಂತರ ನಾವು ಫ್ರೈ ಮಾಡಿಟ್ಟಿದ್ದೀವಲ್ಲ ಈರುಳ್ಳಿ, ಅದರಿಂದ ಒಂದು ಕೈಯಲ್ಲಿ ಅಷ್ಟು ನಮಗೆ ಒಂದು ಕೈಯಲ್ಲಿ ಸ್ವಲ್ಪ ತೆಗೆದು ಈ ಥರ ಪುಡಿ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಳ್ಳಿ. ಈ ಥರ ಫ್ರೈ ಮಾಡಿದ ಈರುಳ್ಳಿ ಮಸಾಲೆಗೆ ಹಾಕುವಾಗ ತುಂಬ ಚೆನ್ನಾಗಿ ಬರುತ್ತೆ ಮಸಾಲ. ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ನಮಗೆ ಗಾರ್ನಿಷ್ಗೆ ಬೇಕಾಗಿ ಇಡಬೇಕು. ಸ್ವಲ್ಪ ಈ ಥರ ಇದಕ್ಕೆ ಹಾಕಿದರೆ ಆಯಿತು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಮಸಾಲೆ ಆಯಿತು. ಇನ್ನು ನಾವು ಬೇಯಿಸಿದ್ದ ಮಟನ್ ಉಂಟಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಮಸಾಲೆ ಈ ರೀತಿ ಆಗಿ ಬರಬೇಕು ನೋಡಿ, ನೀವು ನೋಡಿದ್ರಲ್ಲ ಈ ಥರ ಆಗಿ ಬರಬೇಕು. ಇದಕ್ಕೆ ಮಟನ್ ಬೇಯಿಸಿದ್ದ ಮಟನ್ ಹಾಕಬೇಕು. ಇವಾಗ ನೋಡಿ ಮಟನ್ ಹಾಕ್ತಾ ಇದ್ದೀನಿ. ಮಟನಲ್ಲಿ ನಾವು ಸ್ವಲ್ಪನೇ ನೀರು ಹಾಕಿದ್ದು, ಇದರಲ್ಲಿ ಇಷ್ಟು ನೀರಿದೆ. ಇನ್ನು ನಿಮ್ಮ ಮಟನಲ್ಲಿ ನೀವು ಬೇಯಿಸಿದ ಮಟನಲ್ಲಿ ಇದಕ್ಕಿಂತ ಜಾಸ್ತಿ ನೀರಿದ್ರೆ ನೀವು ಫಸ್ಟ್ ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಅದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಅದು ನೀರೆಲ್ಲ ಸ್ವಲ್ಪ ಬತ್ತಿಸಿ ಆನಂತರ ಈ ಮಸಾಲೆಗೆ ಹಾಕಿದ್ರೆ ಆಯಿತು. ಜಾಸ್ತಿ ನೀರಿದ್ರೆ ಇದರಲ್ಲಿ ಇವಾಗ ಸ್ವಲ್ಪ ನೀರು ಉಂಟು ನೋಡಿದ್ರಲ್ಲ, ಮಸಾಲೆ ಸ್ವಲ್ಪ ಲೂಸ್ ಆಗಿದೆ. ಇಷ್ಟು ಲೂಸ್ ಆಗಬಾರ್ದು. ಇದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಇದನ್ನು ಸ್ವಲ್ಪ ಡ್ರೈ ಆಗಿ ಬರಬೇಕು. ಅದಕ್ಕೋಸ್ಕರ ನೋಡಿ ಈ ಥರ ಸ್ವಲ್ಪ ಲೂಸ್ ಆಗಿದೆ. ಇಷ್ಟು ಲೂಸ್ ಬೇಡ. ಇದು ಸ್ವಲ್ಪ ನಾನು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಡ್ತೇನೆ. ಸ್ವಲ್ಪ ಒಂದು ಡ್ರೈ ಆಗಿ ಬರಬೇಕು, ಗೊತ್ತಾಯ್ತಲ್ಲ ನಿಮಗೆ, ಆ ಥರ ಮಾಡಬೇಕು. ಜಾಸ್ತಿ ನೀರಿದ್ದರೆ ಫಸ್ಟೇ ನೀವು ಸ್ವಲ್ಪ ಡ್ರೈ ಮಾಡಿಕೊಂಡು ಈ ಥರ ಮಸಾಲೆಗೆ ಹಾಕಿದ್ರೆ ಆಯಿತು. ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ನಾವು ಮಸಾಲೆಗೆ ಈ ತನಕ ಉಪ್ಪು ಹಾಕಿಲ್ಲ, ಮಟನ್ ಬೇಯಿಸ್ಲಿಕ್ಕೆ ಇಡುವಾಗ ಮಾತ್ರ ಉಪ್ಪು ಹಾಕಿದ್ದೇವೆ. ನಂತರ ಒಂದು ಟೇಬಲ್ ಸ್ಪೂನಷ್ಟು ಇದು ಲೆಮನ್ ಜ್ಯೂಸು ಹಾಕ್ತಾ ಇದ್ದೀನಿ, ನಿಂಬೆ ರಸ ಹಾಕಿದ್ದೇನೆ. ಆನಂತರ ಸ್ವಲ್ಪ ತುಪ್ಪ, 2 ಟೀ ಸ್ಪೂನಷ್ಟು ತುಪ್ಪ ಈ ಥರ ಮಸಾಲೆಗೆ ಹಾಕೊಳ್ಳಿ. ಈ ಥರ ಮಸಾಲೆಗೆ ತುಪ್ಪ ಹಾಕುವಾಗ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿದ್ದೇನೆ. ಇನ್ನು ಮುಚ್ಚಲು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದು ಮೀಡಿಯಂ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಡ್ರೈ ಆಗಿ ಬರಬೇಕು. ಮಧ್ಯದಲ್ಲಿ ನೋಡಬೇಕು, ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡಿ ಕೊಡಬೇಕು. ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ಗ್ರೇವಿ ಉಂಟಲ್ಲ, ಇಷ್ಟು ಗ್ರೇವಿ ಇರಬಾರ್ದು. ಇದಕ್ಕಿಂತ ಸ್ವಲ್ಪ ಡ್ರೈ ಆಗಿ ಬರಬೇಕು, ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ಅದಕ್ಕೋಸ್ಕರ ಇನ್ನು ನಾನು ಓಪನಲ್ಲೇ ಇಡ್ತೇನೆ, ಮುಚ್ಚಲು ಹಾಕೋದಿಲ್ಲ. ಓಪನಲ್ಲೇ ಇಟ್ಟು ಹೈ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಇಟ್ಟರೆ ಇದಕ್ಕಿಂತ ಸ್ವಲ್ಪ ಡ್ರೈ ಆಗಿ ಬರುತ್ತೆ. ಜಾಸ್ತಿ ಡ್ರೈ ಆಗಬಾರ್ದು, ಇದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಇಷ್ಟು ಗ್ರೇವಿ ಬೇಡ ನಮಗೆ. ನಾವು ದಮ್ಮ ಹಾಕುವಾಗ ಅದು ಮತ್ತೆ ಅಕ್ಕಿ ಇದರ ಮೇಲೆ ರೈಸ್ ಹಾಕಿ ದಮ್ಮ ಹಾಕ್ತೀವಲ್ಲ ಅವಾಗ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಟು ಇನ್ನೂ ಸ್ವಲ್ಪ ನೋಡಿ ಮಸಾಲೆ ಸ್ವಲ್ಪ ಡ್ರೈ ಆಗಿ ಬಂದಿದೆ. ಈ ಥರ ಆಗಿ ಬಂದರೆ ಸಾಕು. ಜಾಸ್ತಿ ಡ್ರೈ ಆಗೋದು ಬೇಡ, ಜಾಸ್ತಿ ಗ್ರೇವಿ ಕೂಡ ಇರಬಾರ್ದು. ಇದು ಸ್ವಲ್ಪ ಹೊತ್ತಿನ ನಂತರ ನೋಡುವಾಗ ಅದು ಕರೆಕ್ಟಾಗಿರುತ್ತೆ. ಇಷ್ಟು ಸಾಕು, ಈ ಥರ ಆಗಿ ಬಂದರೆ ಸಾಕು. ಇವಾಗ ಮಸಾಲ ರೆಡಿಯಾಗಿದೆ. ಇನ್ನು ರೈಸ್ ಮಾಡ್ಕೊಳ್ಳುವ. ರೈಸ್ ಮಾಡಲಿಕ್ಕೆ ಈ ಥರ ನಾವು ಯಾವಾಗಲೂ ಗೀ ರೈಸ್ ಮಾಡುವಾಗ ದಪ್ಪ ಪಾತ್ರ, ಗಟ್ಟಿ ಪಾತ್ರ ತಗೋಬೇಕು. ಹಾಗೆಯೇ ನಾವು ಅಗಲ ಪಾತ್ರದಲ್ಲಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. 2 ಅಥವಾ 2.5 ಟೇಬಲ್ ಸ್ಪೂನಷ್ಟು ತುಪ್ಪ. ಅಷ್ಟೇ ಆಯಿಲ್ ನಾನು ತಗೊಂಡದ್ದು ಇವಾಗ ನಾವು ಇದು ಈರುಳ್ಳಿ ಫ್ರೈ ಮಾಡಿದ ಆಯಿಲ್ ಉಂಟಲ್ಲ, ಅದೇ ಆಯಿಲ್ ತಗೊಂಡಿದ್ದೇನೆ. ಅದು ಸ್ವಲ್ಪ ಹಾಕೊಳ್ಳಿ ಆಯಿಲ್. ಅದಕ್ಕೆ 1 ಪೀಸ್ ಚಕ್ಕೆ, 5-6 ಏಲಕ್ಕಿ, ಮತ್ತು 10ರಿಂದ 12 ಲವಂಗ, ಮತ್ತು ಒಂದು ಅರ್ಧ ಈರುಳ್ಳಿ. ನೋಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡ್ರೆ ಅದರ ಅರ್ಧ ಭಾಗ ಸಾಕು. ಈರುಳ್ಳಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತಂದರೆ ಜಾಸ್ತಿ ಅಲ್ಲ, ಇದು ಈರುಳ್ಳಿ ಕಲರ್ ಚೇಂಜ್ ಆಗಬಾರ್ದು. ಸ್ವಲ್ಪ ಇದು ಈ ಥರ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು. ಅದಕ್ಕೆ ಮುಂಚೆ ಈ ಥರ ಇದಕ್ಕೆ ಬೇಕಾದ ನೀರು ಹಾಕಬೇಕು. ನೀರು ನಾನಿವಾಗ ಜೀರಗಶಾಲ ರೈಸ್ ತಗೊಂಡಿದ್ದೇನೆ. ಅದಕ್ಕೆ 1 ಗ್ಲಾಸ್ ರೈಸಿಗೆ 1.5 ಗ್ಲಾಸ್ ನೀರು. ನಾವು ಎಷ್ಟು ರೈಸ್ ತಗೊಳ್ತೀವೋ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಬೇಕಾದ ಉಪ್ಪು ಹಾಕ್ತಾ ಇದ್ದೀನಿ. ನಾವು ರೈಸ್ ನಾರ್ಮಲ್ ಆಗಿ 1 ಗ್ಲಾಸ್ ರೈಸಿಗೆ 1.5 ಗ್ಲಾಸ್ ನೀರು ಸಾಕಾಗುತ್ತೆ. ಇನ್ನು ಕೆಲವು ರೈಸಿಗೆಲ್ಲ ನಮಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಒಂದೊಂದು ಬ್ರ್ಯಾಂಡಿಗೆ ಸ್ವಲ್ಪ ರೈಸ್ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದಕ್ಕಿಂತ ಜಾಸ್ತಿ ನೀರು ಬೇಕಾಗುತ್ತೆ ಒಂದೊಂದು ರೈಸಿಗೆ. ನೋಡ್ಕೊಳ್ಳಿ ನೀವು ಯಾವ ರೈಸ್ ಯೂಸ್ ಮಾಡೋದಂತ. ಅದಕ್ಕೆ ಬೇಕಾದ ಅಷ್ಟು ನೀರು ನೀವು ತಗೊಳ್ಳಿ. ನಾರ್ಮಲ್ ಆಗಿ 1.5 ನೀರು ಸಾಕಾಗುತ್ತೆ. ನೀರು ಕುದೀತಾ ಬರುವಾಗ ಇದಕ್ಕೆ ರೈಸ್ ಹಾಕಿದ್ರೆ ಆಯಿತು. ಉಪ್ಪು ಹಾಕಿ ಮುಚ್ಚಲು ಹಾಕಿ ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಕುದೀತಾ ಬರುವಾಗ ನಾವು ತೆಗೆದಿಟ್ಟ ರೈಸ್ ಉಂಟಲ್ಲ, ರೈಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಳ್ಳಿ. ಉಪ್ಪು ಚೆಕ್ ಮಾಡುವಾಗ ನಾವು ಉಪ್ಪು ನೋಡುವಾಗ ಸ್ವಲ್ಪ ಮುಂದಕ್ಕೆ ನಿಲ್ಲಬೇಕು. ಉಪ್ಪು ಜಾಸ್ತಿ ಥರ ನಿಲ್ಲಬೇಕು ಈ ಟೈಮಲ್ಲಿ. ಮತ್ತು ಅದು ರೈಸ್ ಕುಕ್ಕಾಗಿ ಬರುವಾಗ ಕರೆಕ್ಟಾಗಿ ಬರುತ್ತೆ. ಇವಾಗ ಮಿಕ್ಸ್ ಮಾಡಿ ಮುಚ್ಚಲು ಹಾಕಿ ಇದು ಚೆನ್ನಾಗಿ ಕುದಿ ಬರಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈ ಟೈಮಲ್ಲಿ ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಚೆನ್ನಾಗಿ ಇದು ಕುದಿ ಬರಬೇಕು. ಸ್ವಲ್ಪ ಹೊತ್ತು ಬೇಗನೆ ಆಗುತ್ತೆ. ಗೀ ರೈಸ್ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಿಲ್ಲ, ಬೇಗನೆ ಆಗುತ್ತೆ. ನೋಡಿ ಈ ಥರ ಮಧ್ಯದಲ್ಲಿ ಒಂದ್ಸಲ ಓಪನ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಇದೇ ಥರ ಇಡಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇವಾಗಲೂ ಹೈ ಫ್ಲೇಮಲ್ಲೇ ಇಟ್ಟರೆ ಆಯಿತು. ಮುಚ್ಚಲು ಹಾಕಿಬಿಟ್ಟು ಇದರಲ್ಲಿ ಇವಾಗ ನೀರು ಉಂಟಲ್ಲ, ಈ ನೀರು ಸ್ವಲ್ಪ ಬತ್ತಿ ಬರಬೇಕು. ಅಷ್ಟರ ತನಕ ಸ್ವಲ್ಪ ಹೊತ್ತು ಹೀಗೇ ಇರಲಿ ಇದು ಹೈ ಫ್ಲೇಮಲ್ಲೇ. ಅದರ ಹತ್ರನೇ ನಿಂತ್ಕೊಂಡು ಗೀ ರೈಸ್ ಮಾಡಬೇಕು. ಯಾಕಂದರೆ ಆಚೆ ಈಚೆ ಎಲ್ಲ ಹೋದರೆ ಅದು ಬೇಗನೆ ಆಗುತ್ತೆ. ಜಾಸ್ತಿ ಟೈಮೇನು ಬೇಕಾಗಿಲ್ಲ ಗೀ ರೈಸ್ ಮಾಡಲಿಕ್ಕೆ. ನೋಡಿ ಇವಾಗ ಇದು ಸ್ವಲ್ಪ ನೀರೆಲ್ಲ ಬತ್ತಿ ಬಂದಿದೆ. ಈ ರೀತಿಯಾಗಿ ಬಂದಿದೆ. ಸ್ವಲ್ಪ ನೀರು ಥರ ಇದೆ. ಈ ರೀತಿಯಾಗಿ ಬಂದರೆ ಈ ಥರ ಚೆನ್ನಾಗಿ ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ರೈಸನ್ನು ಈ ಥರ ಲೆವೆಲ್ ಮಾಡಿಕೊಡಿ. ಈ ರೀತಿ
ನೋಡಿದ್ದು ಗೊತ್ತಾಯ್ತಲ್ಲ, ಈ ಥರ ಚೆನ್ನಾಗಿ ಲೆವೆಲ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಅಥವಾ ಒಂದು 6 ನಿಮಿಷ ಇದು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಬೇಕು. ಜಾಸ್ತಿ ಇದು ಕುಕ್ ಆಗಬಾರ್ದು, ಒಂದು 90% ಕುಕ್ ಆದರೆ ಸಾಕು. ಯಾಕಂದರೆ ನಾವು ಮತ್ತೆ ದಮ್ಮಲ್ಲಿ ಇರ್ತೀವಲ್ಲ ಅವಾಗ ಅದು ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ಜಾಸ್ತಿ ಕುಕ್ ಆಗಬಾರ್ದು, ಒಂದು 90% ಆದರೆ ಸಾಕು. ಸಣ್ಣ ಉರಿಯಲ್ಲಿ 5 ನಿಮಿಷ ಇಟ್ಕೊಳ್ಳಿ. 5 ನಿಮಿಷ ಆಗುವಾಗ ನೋಡ್ಕೊಳ್ಳಿ, 5 ಅಥವಾ 6 ನಿಮಿಷ ಅಷ್ಟೊತ್ತಲ್ಲಿ ಆಗುತ್ತೆ. ಅಷ್ಟೊತ್ತಲ್ಲಿ ಬೇಗನೆ ಆಗುತ್ತೆ. ಇವಾಗ ಇದು ನೋಡಿ ರೈಸ್ ರೆಡಿ ಆಗಿದೆ. ಇದು 5 ನಿಮಿಷ 6 ನಿಮಿಷ ಆಗುವಾಗ ಆಗುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಬಂದಿದೆ, ಒಂದು 90% ಕುಕ್ ಆಗಿದೆ, ಜಾಸ್ತಿ ಆಗಲಿಲ್ಲ. ಈ ಥರ ಆಗಿದ್ರೆ ಸಾಕು. ಇನ್ನು ಇದು ದಮ್ ಹಾಕಬೇಕು. ರೈಸ್ ರೆಡಿ ಆಗಿದೆ. ನಾವು ರೆಡಿ ಮಾಡಿ ಇಟ್ಟಿದ್ದ ಮಸಾಲೆ ಉಂಟಲ್ಲ ಅದಕ್ಕೆ ಹಾಕ್ಕೊಂಡು ದಮ್ ಹಾಕಿದರೆ ಆಯಿತು. ಇವಾಗ ನೋಡಿ ನಮ್ಮ ರೈಸ್ ಎಲ್ಲ ಇದು ಕುಕ್ ರೆಡಿ ಮಾಡಿ ಬರುವಾಗ ಇದು ಮಸಾಲೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಈ ಮಸಾಲೆ ಮೇಲೆ ನಾವು ಇವಾಗ ಮಾಡಿದ ರೈಸಲ್ಲಿ ಅರ್ಧ ಭಾಗದಷ್ಟು ಫಸ್ಟ್ ಈ ಥರ ಹಾಕಬೇಕು. ಅರ್ಧ ಭಾಗ ಹಾಕಿದರೆ ಆಯಿತು. ಅರ್ಧ ಭಾಗ ರೈಸ್ ಹಾಕ್ಕೊಂಡು 2 ಲೇಯರಾಗಿ ಮಾಡೋದು ನಾನು. ಅರ್ಧ ರೈಸ್ ಹಾಕ್ಕೊಂಡು ಇದಕ್ಕೆ ಫ್ರೈ ಮಾಡಿ ಇಟ್ಟಿದ್ದ ಈರುಳ್ಳಿ ಮತ್ತು ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಈ ಥರ ಹಾಕ್ಕೊಳ್ಳಿ. ಆಮೇಲೆ ಇದರ ಮೇಲೆ ನಂತರ ಮತ್ತೆ ಅದೇ ಥರ ರೈಸ್ ಹಾಕ್ಕೊಳ್ಳಿ. ಉಳಿದ ಎಲ್ಲ ರೈಸನ್ನು ಇದರ ಮೇಲ್ಗಡೆ ಹಾಕಿದರೆ ಆಯಿತು. ಹಾಕಿ ಇದೇ ಥರ ಈರುಳ್ಳಿ ಮತ್ತು ಗೋಡಂಬಿ, ದ್ರಾಕ್ಷಿ ಅದನ್ನೆಲ್ಲ ಹಾಕಬೇಕು. ಸ್ವಲ್ಪ ಗರಂ ಮಸಾಲ ಪುಡಿ ಕೂಡ ಇದರ ಮೇಲ್ಗಡೆ ಹಾಕಬೇಕು. ಸ್ವಲ್ಪ ಇದು ಎಲ್ಲ ಸೈಡಲ್ಲಿ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಬೇಕು. ನೋಡಿಲಿ ಈ ಥರ ಗರಂ ಮಸಾಲ ಎಲ್ಲ ಕಡೆನೂ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಆನಂತರ ಸ್ವಲ್ಪ ಫುಡ್ ಕಲರ್, ಅದು ಯೆಲ್ಲೋ ಕಲರ್ಗೋಸ್ಕರ ನಾನಿವಾಗ ಅರಿಶಿನ ಪುಡಿ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇನೆ, ಅದನ್ನೇ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಯೆಲ್ಲೋ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು, ಇದು ಆಗಿದ್ದರೆ ಒಳ್ಳೆಯದು. ಅರಿಶಿನ ಪುಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಅದು ಹಾಕೋದು ಒಳ್ಳೆಯದು. ಆನಂತರ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಒಂದು 2 ಅಥವಾ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಇನ್ನೂ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಬೇಡ, ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಆಮೇಲೆ ಟೈಟಾಗಿ ಮುಚ್ಚಲು ಹಾಕ್ಕೊಂಡು ಇದು ದಮ್ ಮಾಡಬೇಕು. ನಾವು ದಮ್ ಮಾಡುವಾಗ ಯಾವತ್ತೂ ಕೂಡ ಬಿರಿಯಾನಿ ಕರೆಕ್ಟಾಗಿ ದಮ್ ಆಗಿಲ್ಲ ಅಂದರೆ ನಮ್ಮ ಬಿರಿಯಾನಿ ಚೆನ್ನಾಗಿರಲ್ಲ. ಕರೆಕ್ಟಾಗಿ ದಮ್ ಆಗಬೇಕು. ನಾನಿವಾಗ 3/4 ಗಂಟೆ ಇದು ದಮ್ ಮಾಡ್ತೀನಿ. ಈ ಥರ ಸ್ಟವ್ ಆನ್ ಮಾಡಿಕೊಂಡು ಅದರ ಮೇಲ್ಗಡೆ ಒಂದು ಈ ಥರ ತಟ್ಟೆ ಇಟ್ಕೊಳ್ಳಿ. ತಟ್ಟೆ ಇಲ್ಲ ಅಂದರೆ ಒಂದು ಆಲೆ ಪ್ಯಾನ್ ಇಟ್ಟರೆ ಆಯಿತು. ಅದು ಇಲ್ಲ ಅಲ್ಯೂಮಿನಿಯಂ ತಟ್ಟೆ ಎಲ್ಲ ಇರುತ್ತಲ್ಲ ಅದನ್ನು ಇಟ್ಕೊಂಡು ಈ ಥರ ಪಾತ್ರ ಇಟ್ಟು ದಮ್ ಮಾಡೋದು. ನಾವು 3/4 ಗಂಟೆ ದಮ್ ಮಾಡಬೇಕು, ಅಥವಾ 1 ಗಂಟೆ ಇಟ್ಟರು ಒಳ್ಳೆಯದು. 1 ಗಂಟೆ ಇಟ್ಟರು ಜಾಸ್ತಿ ಟೈಮ್, ಎಷ್ಟು ನಾವು ಬಿರಿಯಾನಿ ದಮ್ ಮಾಡ್ತೀವೋ ಅಷ್ಟು ರುಚಿ ಜಾಸ್ತಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ದಮ್ ಮಾಡೋದು ಕರೆಕ್ಟಾಗಿಲ್ಲ ಅಂದರೆ ನಮ್ಮ ಬಿರಿಯಾನಿ ಚೆನ್ನಾಗಿರಲ್ಲ. ಬೇಗನೆ ತೆಗೆದ್ರೆ ಅಷ್ಟು ಚೆನ್ನಾಗಿರಲ್ಲ. ಎಷ್ಟು ದಮ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಫಸ್ಟ್ ರೈಸ್ ಕುಕ್ ಮಾಡುವಾಗ ಜಾಸ್ತಿ ಕುಕ್ ಆಗಬಾರ್ದು, ಒಂದು 90% ಎಲ್ಲ ಕುಕ್ ಆದರೆ ಸಾಕು. ಅದಕ್ಕೆ ಹಾಗೆ ನಾವು ಇವಾಗ 1 ಗಂಟೆಯಲ್ಲಿ ಇಟ್ಟು ದಮ್ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಡಿ. ನೋಡಿ ಇವಾಗ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಅದರ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ದಮ್ ಮಾಡಿದರೆ ಸಾಕು. 3/4 ಗಂಟೆ ದಮ್ ಮಾಡಿ, 3/4 ಗಂಟೆ ಅಥವಾ 1 ಗಂಟೆ ದಮ್ ಆಗಿ ನಾವು ಸ್ಟವ್ ಆಫ್ ಮಾಡ್ತೀವಲ್ಲ, ಆಫ್ ಮಾಡಿದ ಕೂಡಲೇ ಈ ಥರ ಓಪನ್ ಮಾಡಬಾರ್ದು. ಮತ್ತು ಒಂದು 15 ನಿಮಿಷ ಅಥವಾ ಒಂದು 20 ನಿಮಿಷದ ನಂತರ ನಾವು ಈ ಥರ ಓಪನ್ ಮಾಡಿದರೆ ಆಯಿತು. ಕೂಡಲೇ ಓಪನ್ ಮಾಡಬಾರ್ದು. ಆ ಥರ ಸ್ವಲ್ಪ ಹೊತ್ತಿನ ನಂತರ ಓಪನ್ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ ಅದರ ಫ್ಲೇವರು. ಇನ್ನು ಇದರ ರೈಸೆಲ್ಲ ಉಂಟಲ್ಲ, ಇದರ ಮೇಲೆ ಹಾಕಿದ ರೈಸೆಲ್ಲ ತೆಗಿಬೇಕು. ರೈಸ್ ಬೇರೆ ಮತ್ತು ಮಸಾಲೆ ಬೇರೆ ಇಡಬೇಕು. ರೈಸ್ ಮತ್ತು ಮಸಾಲೆ ಒಟ್ಟಾಗಿ ಮಿಕ್ಸ್ ಮಾಡಬಾರ್ದು. ಕೆಲವರು ರೈಸ್ ಮತ್ತು ಮಸಾಲೆ ಒಟ್ಟಾಗಿ ಮಿಕ್ಸ್ ಮಾಡ್ತಾರೆ, ಮಿಕ್ಸ್ ಬಿರಿಯಾನಿ ಥರ ಮಾಡ್ತಾರೆ. ಆ ಥರ ಮಾಡಬಾರ್ದು. ಆ ಥರ ಮಾಡಿದರೆ ಚೆನ್ನಾಗಿರಲ್ಲ. ರೈಸ್ ಬೇರೆ ಮಸಾಲೆ ಬೇರೆ ಇಡಬೇಕು. ನೋಡಿ ರೈಸೆಲ್ಲ ಈ ಥರ ಒಂದು ದೊಡ್ಡ ಪಾತ್ರದಲ್ಲಿ ಹಾಕಿದ್ದೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೈಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡುವಾಗ ಸ್ಲೋಲಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ರೈಸ್ ಪುಡಿ ಆಗಬಾರ್ದು. ಅದಕ್ಕೋಸ್ಕರ ಅದು ಸ್ಲೋಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮಸಾಲೆ ಬೇರೆ ರೈಸ್ ಬೇರೆ ಇಟ್ಟಿದ್ದೇನೆ. ನೀವು ಸರ್ವ್ ಮಾಡಿ ಕೊಡುವಾಗ ಮಸಾಲೆ ಬೇರೆ ರೈಸ್ ಬೇರೆ ಆ ಥರ ಮಾಡಿ ಕೊಟ್ಟರೆ ಆಯಿತು. ಇವಾಗ ನೋಡಿ ಮಸಾಲ ನಾನು ಹೇಳ್ದಾಗೆ ಜಾಸ್ತಿ ಗ್ರೇವಿ ಥರ ಇರಬಾರ್ದು, ಈ ಥರ ಇರಬೇಕು. ಸ್ವಲ್ಪ ಕರಿ ಥರ ಗ್ರೇವಿ ಜಾಸ್ತಿ ಇದ್ದರೆ ಆ ಥರ ಆಗಿದ್ದರೆ ಚೆನ್ನಾಗಿರಲ್ಲ. ಈ ರೀತಿ ನಿಮಗೆ ಕಾಣ್ತದಲ್ಲ, ಇದೇ ಥರ ಇರಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಕರಿ ಥರ ಇದ್ದರೆ ಅದು ಚೆನ್ನಾಗಿರಲ್ಲ. ಅದು ದಮ್ಮಾಗಿ ಬರುವಾಗಲೇ ಈ ಥರ ಆಗಿ ಬರೋದು, ಈ ರೀತಿಯಾಗಿ ಬರೋದು. ಚೆನ್ನಾಗಿ ದಮ್ ಆದ್ರೇ ಈ ಥರ ಆಗಿ ಬರೋದು. ಇವಾಗ ನೋಡಿದ್ರಲ್ಲ ನಮ್ಮ ಕೇರಳ ಸ್ಟೈಲ್ ಮಟನ್ ದಮ್ ಬಿರಿಯಾನಿ ಇಲ್ಲಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ನೀವು ಒಂದೇ ಒಂದು ಸಲ ನೀವು ಮಾಡಿ ನೋಡಿ, ಇದೇ ಥರ ಮಾಡಿ ನೋಡಿ. ನೀವು ಮಟನ್ ತಗೊಳ್ಳುವಾಗ ಫ್ರೆಶ್ ಮಟನ್, ಒಳ್ಳೆ ಮಟನ್ ನೋಡಿ ತಗೊಳ್ಳಿ. ಇದೇ ರೀತಿಯಲ್ಲಿ ನಾನು ಹೇಳ್ದಾಗೆ ನೀವು ಕರೆಕ್ಟಾಗಿ ಇದೇ ಥರ ಒಂದು ಸಲ ಮಾಡಿ ನೋಡಿ. ಮತ್ತೆ ನೀವು ಯಾವತ್ತೂ ಕೂಡ ಬೇರೆ ಟೈಪಲ್ಲಿ ಬಿರಿಯಾನಿ ಮಾಡಲ್ಲ, ಮಟನ್ ಬಿರಿಯಾನಿ ಮಾಡಲ್ಲ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದೇ ಒಂದು ಸಲ ಮಾಡಿ ನೋಡಿ. ನಿಮ್ಗೆ ಮನೆಯಲ್ಲಿ ಎಲ್ರಿಗೂ 100% ಇಷ್ಟ ಆಗುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಇದರ ಸೈಡಾಗಿ ನಾನು ಉಪ್ಪಿನಕಾಯಿ ಮಾಡಿದ್ದೇನೆ, ಆಮೇಲೆ ಮೊಸರು
ಕಚ್ಚಂಬರ್ ಮಾಡ್ತಾರಲ್ಲ, ಮೊಸರು, ಈರುಳ್ಳಿ, ಅದು ಟೊಮೆಟೊ ಅದೆಲ್ಲ ಹಾಕಿ ಕಚ್ಚಂಬರ್ ಮಾಡಿದ್ದೇನೆ. ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.